ಪ್ರತಿ ವರ್ಷದ ಪ್ರಶಸ್ತಿಯಂತೆ 3 ದಿನಗಳವರೆಗೆ ಎಲ್ಲ ಸಮಾರಂಭಗಳು ಅದ್ಭುತವಾಗಿ ಸಂಪನ್ನಗೊಂಡು ನಾವೆಲ್ಲ ರಥೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸನ್ನದ್ಧರಾಗಿದ್ದೇವೆ. ರಥೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲರೂ ಸಮಾಧಾನದಿಂದ ಶಾಂತಿಯಿಂದ ರಥವನ್ನು ಎಳೆಯಬೇಕು. ಗದ್ದಲೆ ಮತ್ತು ಗಲಾಟೆಗಳಿಗೆ ಅವಕಾಶ ಇಲ್ಲದ ಹಾಗೆ ಯುವಕರು ಒಬ್ಬರು ಇನ್ನೊಬ್ಬರಿಗೆ ರಥದ ಹಗ್ಗವನ್ನು ಹಸ್ತಾಂತರಿಸೋದ್ರ ಮೂಲಕ ಎಲ್ಲರಿಗೂ ರಥವನ್ನು ಎಳೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಮೊದಲು ಹಗ್ಗ ಹಿಡ್ಕೊಂಡವರು ಕೊನೆ ತನಕ ಎಳ್ಕೊಂಡು ಹೋಗ್ಬೇಕು ಅನ್ನುವಂಥ ಹಠಕ್ಕೆ ಬೀಳಬಾರದು. ದೇವರ ರಥವನ್ನು ಎಳೆಯುವುದಕ್ಕೆ ಎಲ್ಲರಿಗೂ ಅವಕಾಶವನ್ನು ಪ್ರತಿಯೊಬ್ಬರು ಮಾಡಿಕೊಡ್ಬೇಕು. ರಥ ಎಳೆಯುವವರು ಸಮಾಧಾನದಿಂದ ಎಳೆಯಬೇಕು. ಮೇಲ್ ಕುಳಿತವರು ನಿಮಗೆ ಸಿಗ್ನಲ್ ಕೊಡ್ತಾರೆ. ಹಸಿರು ನಿಶಾನೆಯನ್ನು ತೋರಿಸಿದ್ರೆ ರಥ ಮುಂದಕ್ಕೆ ಹೋಗ್ಬೇಕು. ಕೆಂಪು ನಿಶಾನೆಯನ್ನು ತೋರಿಸಿದ್ರೆ ರಥವನ್ನು ನಿಲ್ಲಿಸಬೇಕು. ಅಲ್ಲಲ್ಲೇ ಪೂಜೆಗಳು ನಡೀತವೆ. ರುದ್ರಪಾದ ಬಸವೇಶ್ವರ ದೇವಸ್ಥಾನದಿಂದ ರಥ ಹಿಂತಿರುಗಿ ಬರ್ತದೆ, ಅಲ್ಲಿಯೂ ಪೂಜೆ ನಡೀತದೆ. ಇದೆಲ್ಲದಕ್ಕೂ ಅನುಕೂಲವಾಗುವ ರೀತಿಯಲ್ಲಿ ಸಮಾಧಾನದಿಂದ ಎಲ್ಲ ಭಕ್ತರು ರಥವನ್ನು ಎಳೆಯಬೇಕು ಅನ್ನುವಂತಹ ಕರೆಯನ್ನ ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಜೊತೆಗೆ ಇನ್ನೊಂದು ಸೂಚನೆ ಏನು ಅಂತ ಕೇಳಿದ್ರೆ, ಇವತ್ತು ರಥವನ್ನು ಎಳೆದ ನಂತರ ಜಗದ್ಗುರುಗಳವರು ನಾಳೆಯಿಂದ 1 ತಿಂಗಳ ಪರ್ಯಂತ ಬೆಳಗಾವಿ ಜಿಲ್ಲಾದ್ಯಂತ ಧರ್ಮ ಜಾಗೃತಿ ಸಂಚಾರಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಅದು ಮುಂಜಾನೆ 11 ಗಂಟೆಗೆ ಗೋಪೂಜೆಯೊಂದಿಗೆ ಇಲ್ಲಿಂದ ಪ್ರಾರಂಭಗೊಂಡು ಬೆಳಗಾವಿಯಲ್ಲಿ 4 ಗಂಟೆಗೆ ಉದ್ಘಾಟನೆ ಆಗುವುದಿಲ್ಲ. ಅದಕ್ಕೆ ಆ ಭಾಗದ ಭಕ್ತರು ಮತ್ತು ಇಲ್ಲಿಂದ ಯಾರಾದರೂ ಬರಬೇಕನ್ನುವಂಥ ಭಕ್ತರು 4 ಗಂಟೆಗೆ ಸರಿಯಾಗಿ ಬೆಳಗಾವಿಯಲ್ಲಿ ಬರಬೇಕು. ಬೆಳಗಾವಿ ಜಿಲ್ಲೆ ಎಲ್ಲ ಮಠಾಧೀಶರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಚೆನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರೆಗೆ ಒಂದು ಸದ್ಭಾವನಾ ಪಾದಯಾತ್ರೆ, ಜೊತೆಗೆ ಭದ್ರಕಾಳಿ ವೀರಭದ್ರೇಶ್ವರರ ಉತ್ಸವ, ಗಾಂಧಿ ಭವನದಲ್ಲಿ ಭದ್ರಕಾಳಿ